ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಪೆಟ್ ಲವ್ ಡೈರೀಸ್. ಸೊ ಇವತ್ತಿನ ವಿಡಿಯೋ ಬಂದು ಲಿಯೋ ಮತ್ತು ಟಿಯೋನ ಆ್ಯಸ್ ಯೂಶ್ವಲ್ 1 ಅವರ್ ಬಿಸಿಲಿಗೆ ಕರ್ಕೊಂಬರ್ತೀವಿ. ಅದೇ ಇವತ್ತು ಕರ್ಕೊಂಬಂದಿದ್ದೀವಿ. ನೀವು ನೋಡ್ಬೋದು, ಅವ್ನಿಗೊಂದು ಸ್ವಲ್ಪ ಫುಡ್ ಹಾಕ್ಬಿಟ್ಟು ಒಂದು ಫಿಶನ್ನು ಬಿಟ್ಟಿದ್ದೀವಿ, ಚಿಕ್ಕ ಫಿಶ್ನನ್ನು. ಸೊ ಸ್ವಲ್ಪ ಫುಡ್ ಹಾಕ್ಬಿಟ್ಟು ಬಿಸಿಲಲ್ಲಿ ಇಟ್ಟಿದ್ದೀವಿ. ಅದೇ ಟೈಮ್ಗೆ ನಮ್ಮ ಮನೇಲಿ ಒಂದು ಪರ್ಷಿಯನ್ ಕ್ಯಾಟ್ ಇದೆ, ಅದರ ಹೆಸರು ಗೊಂಬೆ ಅಂತ. ಅವನಿಗೆ ಆಲ್ಮೋಸ್ಟ್ ಇವಾಗ 7 ಇಯರ್ಸ್ ಆಗಿದೆ. ಅವನ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ಸೊ ಅವನು ಆವಾಗವಾಗ ಬಂದು ನೋಡ್ತಾ ಇದ್ದ, ಏನಿದು ಹೊಸದು ಯಾರೋ ಇಬ್ಬರು ಬಂದುಬಿಟ್ಟಿದ್ದಾರೆ ಅಂತ. ಟಿಯಾ ಅಂತೂ ಇಲ್ಲೇ ಇದ್ಲು, ಬಟ್ ಲಿಯೋನ ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದ್ದ. ಅದೇ ಥರ ಲಿಯೋ ಮತ್ತು ಟಿಯಾನ ಬಿಸಿಲಲ್ಲಿ ಚೆನ್ನಾಗಿ 1 ಅವರ್ ಇಡ್ತಾಯಿದ್ವಿ ಅಂತ ಹೇಳಿದಾಗೆ ಇಡ್ತೀವಿ. ಅದು ಒಂದೊಂದು ಇದಕ್ಕೆ ಫಿಶ್ ಏನಕ್ಕೆ ಹಾಕಿದ್ದೀನಿ ಅಂತ ಹೇಳಿದರೆ, ಜಸ್ಟ್ ಇದಕ್ಕೆ ನಾರ್ಮಲ್ ಏನು ಪೆಲೆಟ್ಸ್ ಕೊಡ್ತಾರೆ ಅದು ಮಾತ್ರ ಅಲ್ಲ, ಇದು ಫಿಶ್ ಕೂಡ ತಿನ್ನುತ್ತೆ. ಇದು ಚಿಕ್ಕ ಚಿಕ್ಕ ಫಿಶ್, ನೀವು ಇದಕ್ಕೆ ಗಪ್ಪಿ ಫಿಶ್ದು ಮರಿಗಳನ್ನ ಕೊಡ್ಬೋದು. ಅಂದರೆ ಚಿಕ್ಕದಿರುವಾಗ ಇದು ಸ್ಮಾಲ್ ಸೈಜ್ ಒಂದೊಂದು ಗಪ್ಪಿ ಫಿಶ್ನೂ ಕೊಡ್ಬೋದು. ಅದನ್ನು ಚೆನ್ನಾಗಿ ತಿನ್ನುತ್ತೆ. ಅದ್ರ ಬಗ್ಗೆ ನಾನು ವೀಡಿಯೋನ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಾನು ಹಾಕ್ತೀನಿ, ಅವನು ಯಾವ ಥರ ಅದನ್ನ ಫಿಶ್ನ ಕ್ಯಾಚ್ ಮಾಡ್ತಾನೆ ಅಂತೆಲ್ಲ. ಸೊ ಇವಾಗ ಅವನಿಗೆ ಸ್ಟಾರ್ಟಿಂಗ್ ಅಭ್ಯಾಸ ಆಗಲಿಕ್ಕೆ ಅಂತೇಳಿ ಒಂದು ಫಿಶ್ ಬಿಟ್ಟಿದ್ದೀನಿ ಅಷ್ಟೇ. ಸೊ ಅವನು ತಿಂದರೆ ಮತ್ತೆ ಬೇರೆ ಇನ್ನೊಂದು 2-3 ಫಿಶ್ನೂ ಬಿಡ್ತೀನಿ. ಸೊ ನೋಡ್ಬೋದು, ಟಿಯಾ ಮತ್ತು ಲಿಯಾ ನೋಡ್ತಾ ಇದ್ದಾರೆ. ಆವಾಗಲೇ ಗೊಂಬೆ ಬಂದು ನೋಡಿ ಹೋಗಿದ್ನಲ್ಲ, ಸ್ವಲ್ಪ ಹೆದರಿಕೆ ಆಗಿರ್ಬೋದು, ಅದಕ್ಕೆ ನಿತ್ತಲ್ಲೇ ನಿಂತಿದ್ರು ಸ್ವಲ್ಪ ಟೈಮು. ಏನಂದರೆ ಡೈಲಿ 1 ಅವರ್, ಇವಾಗ ನೈಟ್ ಟೈಮ್ ಅಂತೂ ಲೈಟ್ ಕೊಡ್ತೀವಿ, ಬಟ್ ಡೇ ಟೈಮಲ್ಲಿ 1 ಅವರ್ ಬಿಸಿಲಿಗೆ ಕರ್ಕೊಂಡು ಹೋಗೋದನ್ನ ಪ್ರಾಕ್ಟೀಸ್ ಮಾಡಿ, ಅದ್ರ ಶೆಲ್ಸ್ಗೆಲ್ಲ ಒಳ್ಳೆಯದು ಟಾರ್ಟಾಯ್ಸ್ದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.